ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಲೆಯಾದವನೇ ಕೊಲೆಗಾರ ಸಿನಿಮಾಗೆ ಕಲಬುರಗಿಯಲ್ಲಿ ಉತ್ತಮ ಪ್ರತಿಕ್ರಿಯೆ. ಸೈನಿಕ ದಳದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ಯಾನಗುಂದಿ ಬೆಟ್ಟದಲ್ಲಿ ಅದ್ದೂರಿ ಶಿವರಾತ್ರಿ ಆಚರಣೆ. ಈಗ ವಾರ್ತೆಗಳ ವಿವರ. ಹೊಸ ಪ್ರತಿಭೆಗಳು ನಿರ್ಮಿಸಿರುವ ಕೊಲೆಯಾದವನೇ ಕೊಲೆಗಾರ ಕನ್ನಡ ಚಲನಚಿತ್ರವು ಅದ್ದೂರಿಯಾಗಿ ತೆರೆ ಕಂಡಿದ್ದು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ತಂದೆ ತಾಯಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಮಗನನ್ನು ಓದಲು ಕಾಲೇಜಿಗೆ ಕಳುಹಿಸುತ್ತಾರೆ. ಆದರೆ ದುಷ್ಟರ ಸಹವಾಸದಿಂದ ಮಗ ಓದು ಬಿಟ್ಟು ದುರಭ್ಯಾಸಗಳಿಗೆ ಸಿಲುಕಿ ಜೀವನ ಹಾಳು ಮಾಡಿಕೊಳ್ಳುವುದು ಚಿತ್ರದ ಕಥಾ ಹಂದರ ಸಿನಿಮಾ ರಿಲೀಸ್ ಮಾಡಲಾಗಿದ್ದು ಕಲಬುರಗಿಯಲ್ಲಿ ಅಭಿಮಾನಿಗಳಿಂದ ಉತ್ತಮ ರೆಸ್ಪಾನ್ಸ್ ದೊರೆತಿದೆ. ತುಂಬ ಚೆನ್ನಾಗುತ್ತೆ ಸರ್ ಫಿಲಿಮು. ಒಂದು ಒಳ್ಳೆ ಕಂಟೆಂಟ್ ಇದೆ, ಹಾಗೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಒಂದು ಸಿನಿಮಾ. ಸೊ ಸಿನಿಮಾದಲ್ಲಿ ಪ್ರತಿಯೊಂದು ಫ್ಯಾಮಿಲಿ ಕಂಟೆಂಟ್, ತಂದೆ ತಾಯಿ ಆಗಲಿ, ಸೊ ಫ್ರೆಂಡ್ಸ್ ಬಗ್ಗೆ ಇದೆ, ಸ್ಕೂಲ್ ಬಗ್ಗೆ ಇದೆ. ಪ್ರತಿಯೊಬ್ಬರು ಸಿನಿಮಾ ಚೆನ್ನಾಗಿ ಇಷ್ಟಪಡ್ತೀರಾ, ಪ್ರತಿಯೊಬ್ಬರು ನೋಡಿ. ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ಸಿನಿಮಾಗೆ ಒಳ್ಳೇದಾಗಲಿ, ಆ್ಯಂಡ್ ಸಿದ್ದಣ್ಣನಿಗೆ ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರಗಳು. ತಿಳಿಸೋದು ಕಲಬುರಗಿ ಜನತೆ ತಿಳಿಸೋದೇನೆಂದರೆ, ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಸಿದ್ದು ಎನ್.ಆರ್. ಒಂದು ಚೊಚ್ಚಲ ಮೂವಿ ಅಂತ ಹೇಳ್ಬೋದು. ಅವರಿಗೆ ತಾವೆಲ್ಲರೂ ಸಹಕಾರ, ಪ್ರೀತಿ, ವಾತ್ಸಲ್ಯ ತೋರಿಸ್ಬೇಕಂತಲ್ಲಿ ನನ್ನಲ್ಲಿ ಮನವಿ. ಯಾಕೆ ತೋರಿಸ್ಬೇಕಂತ ಹೇಳಿದರೆ, ಬಡವ್ರ ಮಕ್ಕಳು ಬೆಳಿಬೇಕು. ಅದ್ರಾಗ ಏನದು ಉದ್ದೇಶ ಏನದಂತಂದರೆ, ಆ ಕಡೆ ಎಲ್ಲ ಬೆಂಗಳೂರು ಸೈಡೆಲ್ಲ ಜನ ಬೆಳೀತಾ ಇದ್ದಾರೆ. ಈ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಕಿರುತೆರೆಯಿಂದ ಎಲೆಮರಿ ಕಾಯದಂತೆ ಜನ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕಲಬುರಗಿದ ಒಂದು ವ್ಯಕ್ತಿಗಳು ಅಂತ, ಕಲಬುರಗಿ ಜನತೆ, ಯಾದಗಿರಿ, ಶಾಪೂರು ಎಲ್ಲ ಒಂದು ಹೈದರಾಬಾದ್ ಕರ್ನಾಟಕ ಏನು ಬರ್ತದಲ್ಲ, ಬಳ್ಳಾರಿ ಆಗಿರ್ಬೋದು, ಸಿನ್ನೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಎಲ್ಲ ಜನತೆಗೆ ನಾನು ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳೋದಂತಂದರೆ, ಕೊಲೆಯಾದವನೇ ಕೊಲೆಗಾರ ಅಂತ ಮೂವಿ ಏನದಲ್ಲ, ಎಲ್ಲ ಕುಟುಂಬ ನೋಡೋಂಥ ವ್ಯಕ್ತಿಗಳಾಗಿರ್ಬೋದು, ವಿದ್ಯಾರ್ಥಿಗಳು ನೋಡೋಂಥ ಮೂವಿ ಆಗಿರ್ಬೋದು, ಅಥವಾ ಸಹಕುಟುಂಬ ಆಗಿ ಸಹಪರಿವಾರ ಆಗಿ ನೋಡ್ತಕ್ಕಂಥ ಒಂದು ಒಳ್ಳೆ ಚಿತ್ರ ಆಗಿದೆ. ಈ ಚೊಚ್ಚಲ ಚಿತ್ರಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ ಅಂತ ಅಂದ್ಕೊಂಡಿನಿ. ಒಳ್ಳೆ ಮೂವಿ ಮೂಡಿ ಬಂದಿದೆ. ಮಲ್ಲಿಕಾರ್ಜುನ್ ಏರತಾತನವರು ಕೂಡ ಒಂದು ಒಳ್ಳೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ನೀವು ಎಲ್ಲರೂ ಸೇರಿ ಈ ಮೂವಿಯನ್ನು ಬೆಳೆಸಿ ಹರಿಸೋಣ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಇದರ ಪ್ರಾರಂಭೋತ್ಸವ ಕೂಡ ಹೋಗಿದ್ದೆ ಬೆಂಗಳೂರಿನಲ್ಲಿ. ಬಹಳಷ್ಟು ಪತ್ರಕರ್ತರ ಉದ್ದೇಶಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಅನುಭವ, ನೀವು ಯಾಕೆ ಎಲ್ಲವನ್ನ ಕೇಳಿದ್ರು. ನಾನು ಸಾಮಾನ್ಯ ಕುಟುಂಬದಿಂದ ಬಂದು ಈ ಒಂದು ಚಿತ್ರರಂಗಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ, ಸಾಧನೆ ಮಾಡಿರ್ತಕ್ಕಂಥ ಸಿದ್ದು ಎನ್.ಆರ್. ಇವರು ಮುಗಿಸಿ ಅವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ವಿಜಯಲಕ್ಷ್ಮಿ ಅವರೇ, ಶ್ರೀಮತಿ ರಾಜೇಶ್ ಅವರೇ, ಧರ್ಮರಾಜ್ ಅವರೇ, ನಮ್ಮ ಜೊತೆಗೆ ಆಗಮಿಸಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಗಾನೆ ಲಿಂಗರಾಜ್ ಗಂಗಿ ಅವರೇ,
ಮತ್ತು ವಿಶೇಷವಾಗಿ ಹಿಂದೆ ರವೀಂದ್ರವರೇ, ಇನ್ನೂರವರೇ, ಪದ್ಮನಾಭ ಶಾಸ್ತ್ರಿಯವರೇ, ಹಾಕೂರಾಗಿರಿ, ಬಹಳಷ್ಟು ಒಳ್ಳೆಯ ಚಿತ್ರ. ಒಂದು ಒಳ್ಳೆಯ ಯುವಕ ಯುವತಿಯರ ಜೋಡಿ ಯಾವ ರೀತಿ ಆಯಿತು, ಯಾವ ರೀತಿ ಕಲಿತು, ಯಾವ ರೀತಿ ಬಿಡುಗಡೆ ಆಯಿತು, ಏನಾಯಿತು ಮುಂದೆ ಅಂತಕ್ಕಂಥದ್ದು ಬಹಳ ಕುತೂಹಲಕರವಾಗಿ ನೋಡತಕ್ಕಂಥ ಒಂದು ಸಂದರ್ಭ. ನಮ್ಮ ಭಾಗದಲ್ಲಿ ಇದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಕಲಬುರಗಿಯ ಸರಬಸವೇಶ್ವರ ರಾಜೇಂದ್ರ ಒಂದು ನೆಲದಲ್ಲಿ ಹುಟ್ಟಿ ಇವತ್ತು ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ KK ಫಿಲ್ಮ್ಸ್ ಆಗಿರ್ತಕ್ಕಂಥ ನಮ್ಮ ಸಿದ್ದು ಅವರಿಗೆ ವಿಶೇಷವಾಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಒಳ್ಳೆಯ ನಟನಾಗಿ ನಟಿಸಿದ್ದಾರೆ. ಈ ನಿರ್ದೇಶಕರು ಕೂಡ ಮಲ್ಲಿಕಾರ್ಜುನ ಈ ಸಿನಿಮಾವನ್ನು ಎಲ್ಲರೂ ಕೂಡಿ ಒಳ್ಳೆಯ ರೀತಿಯಿಂದ ಹಾಕಿದ್ದಾರೆ. ಬೇರೆ ಬೇರೆ ಇದ್ದಂಥ ಎಲ್ಲರೂ ನಾವು ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಯಶಸ್ವಿಯಾಗಿ ಚಿತ್ರರಂಗ ಹೊರಗೆ ಬರಲಿ. ಯಾಕಂದರೆ ಇವತ್ತು ಮಾಧ್ಯಮದ ಲೋಕದಲ್ಲಿ, ಮುಂದುವರೆದ ಲೋಕದಲ್ಲಿ ಇವತ್ತು ಮೊಬೈಲ್ಗಳು, ಈ ಟಿವಿಗಳು ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇರೋದ ಕಾರಣ ಬಹಳಷ್ಟು ಜನ ಚಿತ್ರ ನೋಡೋದು ಕಡಿಮೆ. ಹೋಗಿ ಆ ಸಿನಿಮಾ ನೋಡಿ ಎಲ್ಲರೂ ಅದನ್ನು ಮೆಚ್ಚುಪಡಿಸಿದರೆ ಅದೇ ಅವನ ಜೀವನಕ್ಕೆ ಒಂದು ಸಾರ್ಥಕವಾಗ್ತದೆ ಅಂತೇಳಿ ತಾವೆಲ್ಲರೂ ಅದನ್ನು ಮಾಡ್ರಿ ಅಂತೇಳಿ ಈ ವೇದಿಕೆ ಮುಖಾಂತರ ಮನವಿ ಮಾಡಿಕೊಳ್ತೇನೆ. 2 ವರ್ಷದಿಂದ ಸತತವಾಗಿ ಸಿನಿಮಾ ಮಾಡಿದ್ವಿ ಕಷ್ಟಪಟ್ಟು. ಅದಾದಮೇಲೆ ರೆಡಿ ಆಯಿತು. ರೆಡಿ ಆದಮೇಲೆ ಜನವರಿ 11ಕ್ಕೆ ನಾವು ಮಾರ್ಚ್ 8ಕ್ಕೆ ಅಂತ ರಿಲೀಸ್ ಮಾಡ್ತೀವಿ, ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಪ್ರೆಸ್ ಮೀಟ್ ಮಾಡಿ. ತದನಂತರ ಎಲ್ಲ ಡಿಸ್ಟಿಕಲ್ಲೂ ಆಲ್ಮೋಸ್ಟ್ ನಾವು ಸಿನಿಮಾದ ಪ್ರಮೋಷನ್ ಮಾಡ್ಕೊತ ಬರತ್ತೀವಿ. ಮೊನ್ನೆ ಯಾದಗಿರಿ ಕಡೆಗೆ, ಸುರ್ಪುರ್ ಕಡೆಗೆ, ಶಾಪುರ್ ಕಡೆಗೆ, ದಾವಣಗೆರೆದು, ಬೆಂಗಳೂರು ಕಡೆಗೆ ಎಲ್ಲ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಎಲ್ಲ ಪ್ರಭು ಸರ್ನು ಬಂದಿದ್ದರು. ತದನಂತರ ಇವಾಗ ಮತ್ತು 8ನೇ ತಾರೀಕು ಬೆಳಗ್ಗೆ ಶಾಪುರಾಗ ಒಂದು ಮೇನ್ ಥಿಯೇಟ್ರ್ ಭವಾನಿ ಮಾಡಿಕೊಂಡು ಅಲ್ಲೂ ಒಂದು ಫಂಕ್ಷನ್ ಮಾಡತ್ತೀವಿ. ಇವತ್ತು 6ನೇ ತಾರೀಕು ಇಲ್ಲಿ ಒಂದು ಕಲಬುರಗಿದಾಗ ರಾಮ ಮಂದಿರಿಂದ ರಂಗಮಂದಿರ ಒಂದು ರ್ಯಾಲಿ ಹಾಕೊಂಡು ಅಲ್ಲಂಪ್ರಭು ಸಾಬ್ರು ಮತ್ತು ಗುರುಗಳ ನೇತೃತ್ವದಾಗ ಒಂದು ಫಂಕ್ಷನ್. ನಮ್ಮದು ಮೂವಿ ಮಾರ್ಚ್ 8ಕ್ಕೆ ರಿಲೀಸ್ ಆಗಲಿದೆ. ಕೊಲೆ ಆದವನೇ ಕೊಲೆಗಾರ ಅಂತೇಳಿ KK ಅಂತೇಳಿ. ನಿರ್ಮಾಪಕರು ಬಂದು ಮಲ್ಲಿಕಾರ್ಜುನ ಇರ್ತೇನೆ ತುಮಕೂರು ಅವರು. ನಾನು ಈ ಚಿತ್ರದ ಹೀರೋ ಸಿದ್ದು NR ಅಂತ ಹೇಳ್ಬಿಟ್ರಿ. ಮಾರ್ಚ್ 8ಕ್ಕೆ ರಿಲೀಸ್ ಆಗ್ಲಾಗ್ತದೆ. ದಯವಿಟ್ಟು ಎಲ್ಲರೂ ಈ ಭಾಗದ ಜನ ಹೋಗಿ ಸಿನಿಮಾ ನೋಡಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ದಯವಿಟ್ಟು ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾರಾದರೂ ಅಂದರೆ ಸಿದ್ದು NR ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಸಣ್ಣ ವಯಸ್ಸಿನಲ್ಲಿ, ಅದು ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತೇಳಿ ಮಾಡಿ ತೋರಿಸಿ ಅಂತಕ್ಕಂಥ ಮಲ್ಲಿಕಾರ್ಜುನ ಇರ್ತಾತನವರು ಈ ಮೂವಿಗೆ ಒಂದು ಪ್ರೊಡ್ಯೂಸರ್ ಅವರೇ ಇದ್ದಾರೆ. ಅವರು ಒಂದು ಸಹಕಾರದೊಂದಿಗೆ ಕೊಲೆ ಆದವನೇ ಕೊಲೆಗಾರ ಅಂತೇಳಿ ಏನು ಹೇಳಿ, ಕೊಲೆ ಆದವನೇ ಕೊಲೆಗಾರ. ಈ ಮೂವಿ ಒಂದು ಟ್ವಿಸ್ಟ್ ಇದೆ. ಒಂದು ಯುವತಿಯರು ನೋಡಲೇಬೇಕಾದಂಥ ಈಗಿನ ಒಂದು ಸಿಚುವೇಶನ್, ಈಗಿನ ಒಂದು ಸಂದರ್ಭದಲ್ಲಿ, ಈಗಿನ ಒಂದು ವ್ಯವಸ್ಥೆಗೆ ಅದೊಂದು ಮೂವಿ ಒಂದು ಸಕ್ಸಸ್ ಆಗಿ ನೀವು ನೋಡಬೇಕಂತ ಕೇಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ವಿದ್ಯಾರ್ಥಿಗಳು ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಸಕ್ಸಸ್ ಆಗಬೇಕು, ಯಾವ ರೀತಿ ಇದಾಗಬೇಕು, ನಾವು ಯಾವ ರೀತಿ ಫೇಲ್ ಆಗಿರ್ತೀವಿ, ಎದಕ್ಕೆ ಫೇಲ್ ಆಗ್ತೀವಿ ಅಂತೇಳಿ ಈ ಮೂವಿಯಲ್ಲಿದೆ. ಪ್ರತಿಯೊಂದೂ ಒಂದು ನೀವು ಡೈರೆಕ್ಟಾಗಿ ಮಾರ್ಚ್ 8ನೇ ತಾರೀಕಿಗೆ ನೀವು ಏನಾದರೂ ಮೂವಿ ನೋಡಿದಾದರೆ ಆಲ್ಮೋಸ್ಟ್ ಆಗಿ ಎಲ್ಲನೂ ಗೊತ್ತಾಗುತ್ತೆ. ನಿರ್ದೇಶಕ ಮಲ್ಲಿಕಾರ್ಜುನ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿರುವ ಸಿನಿಮಾ ಒಂದೊಳ್ಳೆ ಸಂದೇಶವನ್ನು ನೀಡುವಂತಹ ಸಿನಿಮಾವಾಗಿದೆ. ನಟ ಸಿದ್ದು RN ಅವರು ಚಿತ್ರದ ನಾಯಕ ನಟನಾಗಿ ನಟಿಸಿದ್ದಾರೆ. ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಸವಾಲು ಸಮಸ್ಯೆಗಳು ಹೆಚ್ಚಾಗಿದ್ದು ಅವುಗಳನ್ನು ಎದುರಿಸಿ ಹಿಂದೆ ನೋಡದೆ ಮುನ್ನಡೆಯುವ ಸಾಮರ್ಥ್ಯ ಅವುಗಳಿಗಿರುವ ಕಾರಣ ಮಹಿಳೆ ವಿಶ್ವದ ಮಹಾನ್ ಶಕ್ತಿಯಾಗಿದ್ದಾಳೆ ಎಂದು ಚಿಂತಕ ಹಾಗೂ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಯಶವಂತರಾಯ್ ಅಷ್ಟಗಿ ಅಭಿಪ್ರಾಯಪಟ್ಟರು. ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದು ಎಲ್ಲಾ ಹೆಣ್ಣು ಮಕ್ಕಳು ವಿದ್ಯೆ ಕಲಿಯುತ್ತಿದ್ದಾರೆ. ಆಧುನಿಕ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯೆ ನೀಡಿದವರು ಸಾವಿತ್ರಿಬಾಯಿ ಫುಲೆ ಅವರು. ಅನೇಕರ ವಿರೋಧದ ಮಧ್ಯೆಯೂ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆದು ಕಲಿಸಲು ತನ್ನ ಜೀವನ ಮುಡಿಪಾಗಿಟ್ಟ ದೇಶದ ಮೊಟ್ಟ ಮೊದಲ ಶಿಕ್ಷಕಿ. ಇಂದು ಮಹಿಳೆಯರ ಉನ್ನತಿಗಾಗಿ ಹೋರಾಡಿದ ಸಾವಿತ್ರಿಬಾಯಿಯವರನ್ನು ಹಾಗೂ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ ಮತ್ತು ತಾಳ್ಮೆ ಎಲ್ಲರೂ ಸ್ಮರಿಸುವ ಅಗತ್ಯವಿದೆ ಎಂದು ಪ್ರೊಫೆಸರ್ ಅಷ್ಟಗಿ ನುಡಿದರು. ಎಲ್ಲ ರಂಗದಲ್ಲಿ ಅವರು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಅವರು ಕ್ರೀಡಾ ವಿಭಾಗಗಳಾಗಿರ್ಬೋದು, ಎಲ್ಲ ವಿಭಾಗಗಳಲ್ಲಿ ಮಹಿಳೆಯರು ಮುಂದೆ ಬರಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಭಾರತ ದೇಶ ಅಲ್ಲ, ಇಡೀ ವಿಶ್ವದ ಒಂದು ಪ್ರಯತ್ನವಾಗಿದೆ. ಬಂಧುಗಳೇ, ಪ್ರತಿ ವರ್ಷ ವಿಶ್ವಸಂಸ್ಥೆ ಈ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಈ ಮಹಿಳಾ ದಿನಾಚರಣೆ ಮಾಡೋದಕ್ಕೆ ಸ್ವಲ್ಪ ಪೂರ್ವದಲ್ಲಿ ಯಾಕೆ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು ಅನ್ನೋಕ್ಕೆ ಸುಮಾರು 15,000 ಮಹಿಳೆಯರು ತಮ್ಮ ಹಕ್ಕಿಗಾಗಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಒಂದು ಹೋರಾಟ ಪ್ರಾರಂಭ ಮಾಡ್ತಾರೆ. ಫೆಬ್ರವರಿ 28ರಂದು ಹೋರಾಟ ಪ್ರಾರಂಭ ಮಾಡಿ ಸುಮಾರು 4 ದಿನ ಹೋರಾಟ ಸಾಗ್ತದೆ.
ಆ ಹೋರಾಟ ಸಾಗದ ನಂತರ 1 ವರ್ಷದ ನಂತರ ಅಮೆರಿಕ ಸರ್ಕಾರ ಅವತ್ತು ಆ ದಿನವನ್ನ ಫೆಬ್ರವರಿ 28 ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಅವರು ಘೋಷಣೆ ಮಾಡ್ತಾರೆ. ಮುಂದೆ 1917ರಲ್ಲಿ ರಷ್ಯಾದಲ್ಲಿ ಆಹಾರ ಮತ್ತು ಶಾಂತಿಗಾಗಿ ಮಹಿಳೆಯರು ಸಾಕಷ್ಟು ಹೋರಾಟವನ್ನು ಮಾಡಿ ಸುಮಾರು 4-5 ದಿನ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಅವಾಗ ಆ ಇರ್ತಕ್ಕಂಥ ರಷ್ಯಾ ಸರ್ಕಾರ ಬಿದ್ದು ಹೋಗಿ ಹಂಗಾಮಿ ಸರ್ಕಾರ ರಚನೆಯಾಗಿ ಆ ಹಂಗಾಮಿ ಸರ್ಕಾರ ಆ ಮಹಿಳೆಯರಿಗೆ ಆಹಾರ ಮತ್ತು ಶಾಂತಿಯನ್ನ ಕೊಡೋದ್ರ ಮೂಲಕ ಮತ್ತು ಮತದಾನದ ಹಕ್ಕನ್ನು ಕೊಡೋದ್ರ ಮೂಲಕ ಮಾರ್ಚ್ 8 ಅಂದ್ರೆ ನಮ್ಗೆ 2 ಕ್ಯಾಲೆಂಡರ್, ಒಂದು ಜೂಲಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ, ಇನ್ನೊಂದು ಗ್ರೆಗೋರಿಯನ್ ಕ್ಯಾಲೆಂಡರ್. ಗ್ರೆಗೋರಿಯನ್ ಕ್ಯಾಲೆಂಡರ್ ನಾವು ಫಾಲೋ ಮಾಡ್ತೀವಿ, ಅದು ಜೂಲಿಯನ್ ಕ್ಯಾಲೆಂಡರ್ ಫೆಬ್ರವರಿ 28 ಇದ್ರೆ ಅದು ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಮಾರ್ಚ್ 8 ಆಗುತ್ತದೆ. ಹಾಗಾಗಿ ಇವತ್ತು ಮಾರ್ಚ್ 8 ವಿಶ್ವಸಂಸ್ಥೆ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋದು ಶುರು ಮಾಡ್ತಾ ಬಂದಿದೆ. ಸರಿ ಸುಮಾರು 50 ವರ್ಷ ಆಗ್ತಾ ಇದೆ. ಈ ಒಂದು ಮಹಿಳಾ ದಿನಾಚರಣೆ ಮಾಡುವ ಉದ್ದೇಶ ಮಹಿಳಾ ಸಬಲೀಕರಣ ಆಗಬೇಕು, ಲಿಂಗ ತಾರತಮ್ಯ ಹೋಗಬೇಕು. ಒಂದು ಕಡೆ ದೇವರದಾಸಿ ಮೋಹನ ಹೇಳ್ತಾರೆ, ಮುಖದ ಮೇಲಣ ಮೀಸೆ ಗಡ್ಡಗಳ ಕಂಡೊಡೆ ಗಂಡೆಂಬರು, ಎದೆಯ ಮೇಲಣ ಮಲೆ ಮುಡಿಗಳ ಕಂಡರೆ ಹೆಣ್ಣೆಂಬರು, ಒಳಗೆ ಸೂಸುವ ಅಂತರಾತ್ಮಕ್ಕೆ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅನ್ನುವಂತ ಮಾತನ್ನ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಬಂಧುಗಳೇ. ಅದಕ್ಕಾಗಿ ನಾವು ಲಿಂಗ ತಾರತಮ್ಯ ಮಾಡಬಾರದು, ಮಹಿಳೆ ಮತ್ತು ಗಂಡು ಹೆಣ್ಣು ಭೇದ ಭಾವ ಮಾಡಬಹುದು. ಮನುಷ್ಯ ಅಂದ್ರೆ ಮನುಷ್ಯ ತಾನು ಒಂದೇ ಕುಲಂ ಅಂತ ಏನು ಹೇಳ್ತಾರೆ, ಮನುಷ್ಯ ಅಂದ್ರೆ ಒಂದೇ, ನಾವೆಲ್ಲರೂ ಗಂಡು ಹೆಣ್ಣು ಒಂದೇ ಜಾತಿ, ಮನುಷ್ಯ ಜಾತಿ. ಅದರಲ್ಲಿ ಕೀಳು ಮೇಲು ಮಾಡೋದು ಬೇಡ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡಬೇಕು. ಯಾಕಂದ್ರೆ ಹೆಚ್ಚೆಚ್ಚಿಗೆ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥವ್ರು ಈ ರಾಷ್ಟ್ರದಲ್ಲಿ ಈ ಜಗತ್ತಿನಲ್ಲಿ ಯಾರಾಗಿದ್ರೆ ಅದು ಮಹಿಳೆಯರು. ಮಹಿಳೆಯರು ಎಲ್ಲಾ ಸವಾಲುಗಳನ್ನ ಮೆಟ್ಟಿ ಇವತ್ತು ನಾವೊಂದು ಒಂದು ಕಂಪನಿ MD ಎಷ್ಟು ಜವಾಬ್ದಾರಿ ಇರ್ತದೋ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಆ ಒಂದು ಮಹಿಳೆಯನ್ನ ಸಮವಾಗಿ ತೂಗಿಸ್ಕೊಂಡು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋದ್ರ ಮುಖಾಂತರ ತಮ್ಮ ಗಂಡನನ್ನ, ಭಾವ, ಮೈದುನನ್ನ, ಮಕ್ಕಳನ್ನ, ಎಲ್ಲರನ್ನ, ಬಂಧುಗಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ಸಾಮಾನ್ಯ ಮಹಿಳೆಗೆ ಇರ್ತದ. ಅವಳು ಸಾಮಾನ್ಯ ಮಹಿಳೆ ಅಲ್ಲ, ಅವಳು ಅಸಾಮಾನ್ಯ ಮಹಿಳೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಹಾಗಾಗಿ ಮಹಿಳೆಯರನ್ನ ಯಾವತ್ತೂ ಕೂಡ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಇವತ್ತು ನಮ್ಮ ಈ ಪ್ರಪಂಚದಲ್ಲಿ ನಮ್ಮ ಶ್ರೀಮಾವ ಭಂಡಾರ ನಾಯಕಿ ಅಂತಕ್ಕಂಥ ಒಬ್ಬ ಮಹಿಳೆ ರಾಷ್ಟ್ರದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಪ್ರಥಮ ಪ್ರಧಾನಮಂತ್ರಿಯಾಗಿ ಕೆಳಗಿಳಿದ್ರು. ಅದೇ ತರ ರಾಷ್ಟ್ರಪತಿಗಳಾಗಿದ್ದಾರೆ, ನಮ್ಮಲ್ಲಿ ಕೂಡ ಪ್ರಧಾನಮಂತ್ರಿಗಳಾಗಿದ್ದಾರೆ. ಮತ್ತು ಸಾಕಷ್ಟು ಬಚೇಂದ್ರಿ ಪಾಲ್ ಆಗಿರ್ಬೋದು, ಕಲ್ಪನಾ ಚಾವ್ಲಾ ಆಗಿರ್ಬೋದು ನಮ್ಮ ದೇಶದಲ್ಲಿ, ಮತ್ತು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಎಂತ ಒಂದು ಅದ್ಭುತ ಕಾರ್ಯವನ್ನ ಮಾಡಿದ್ರು. 18ನೇ ಶತಮಾನ ಮುಗಿಸ್ಕೊಂಡು 19ನೇ ಶತಮಾನ ಕಾಲಿಡ್ತಕ್ಕಂಥ ಪೂರ್ವದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಅಂತಂದ್ರೆ ಕಬ್ಬಿಣದ ಕಡಲೆಯಾಗಿ ಪುರುಷರೇ ಓದ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಾಗೆ ಕೆಳಮಟ್ಟದಲ್ಲಿ ಏನು ಮೇಲ್ವರ್ಗದ ಜಾತಿಯ ಜನಾಂಗ ಓದಬಹುದಾಗಿರ್ತಕ್ಕಂಥ ಅಂತ ಸಂದರ್ಭದಲ್ಲಿ ನಮ್ಮ ಕೆಳವರ್ಗದ ಪುರುಷರೇ ಓದಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಮಹಿಳೆಯೊಬ್ಬಳು ಶಾಲೆಯನ್ನು ಕಲಿತು ಅವಳ ಪತಿಯಿಂದ, ಅದಕ್ಕೆ ಹೇಳ್ತೇವೆ, ಯಾರೇ ಯಶಸ್ವಿ ಪುರುಷ ಇದ್ರೆ ಅವನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಇರ್ತಾಳೆ. ಕರ್ನಾಟಕ ಸಮತಾ ಸೈನಿಕ ದಳದ ವಿಭಾಗೀಯ ಅಧ್ಯಕ್ಷರಾದ ಸಂಜೀವ್ ಟಿ ಮಾಲೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಪರ ಕಾರ್ಯಕ್ರಮಗಳ ಆಯೋಜನೆಯ ಅಗತ್ಯವಿದೆ ಎಂದರು. ಸಾಹಿತಿಗಳಾದ ಧರ್ಮಣ್ಣ ಧನ್ನಿ ಹಾಗೂ ಡಾಕ್ಟರ್ ಕೆ ಗಿರಿಮಲ್ಲ ಮಾತನಾಡಿ, ಮಹಿಳಾ ಸಮಾನತೆಗಾಗಿ ಬುದ್ಧ, ಬಸವ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿರವರ ಹೋರಾಟ ಅನುಪಮವಾದುದು. ಮಹಿಳೆಯರ ಅಭ್ಯುದಯಕ್ಕೆ ಶ್ರಮಿಸಿದ ಇಂತಹ ಮಹಿಳಾವಾದಿಯನ್ನು ನಾವು ಎಂದಿಗೂ ಮರೆಯಬಾರದೆಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಂಬೇಡ್ಕರ್ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶೀಲಾ ಗಾಯಕ್ವಾಡ್ ವಹಿಸಿದ್ದರು. ಜಯಶೀಲಾ ಬದಲೆ, ಧರ್ಮಣ್ಣ ಕೊನೇಕರ್, KSSD ಜಿಲ್ಲಾಧ್ಯಕ್ಷ ಈರಣ್ಣ ಜಾನೆ, ಜಾನಪದ ಕಲಾವಿದ MN ಸುಗಂಧಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಭಾರತಿಬಾಯಿ ಕಾಂಬ್ಳೆ, ಶಿವಲಿಂಗಮ್ಮ ಸಾವಳಗಿ, ಶಾಂತಾಬಾಯಿ, S ಯಶೋಧ ಕುಸ್ನೂರ್, ಮಲ್ಲಮ್ಮ ಜಗತಿ, ಕಾವೇರಿ ಗೋರಂಪಳ್ಳಿ, ಶಿವಮೂರ್ತಿ ಬಲಿಚಕ್ರವರ್ತಿ, ಪವನ್ ಧನ್ಕರ್, ಖತಲಪ್ಪ ಕಟ್ಟಿಮನಿ, ಲಲಿತಾಬಾಯಿ ಬಿಲ್ಕಲ್, ಅಪ್ಪಾರಾವ್ ಭಾವಿಮನಿ, ಮಹಾದೇವ್ ನಾಟೇಕರ್, ಮುತ್ತಣ್ಣ ಡೆಂಗಿ, ಮಾರುತಿ ಲೆಂಗ್ಟಿ, ಭರತ್ ಹುಂಡೇಕಾರ್ ಸೇರಿದಂತೆ ಸಂಘಟನೆಯ ಪ್ರಮುಖರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಆಂಧ್ರ ಗಡಿ ಭಾಗದ ಸೇಡಂ ತಾಲೂಕಿನ ಯಾನಗುಂದಿ ಗ್ರಾಮದ ನಂದೀಶ್ವರ ಬೆಟ್ಟದಲ್ಲಿ ಶಿವಮಂದಿರ ಹಾಗೂ ರೂಪರಹಿತ ಮಾತಾ ಮಾಣಿಕೇಶ್ವರಿ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪ್ರಧಾನ ಅರ್ಚಕ ಶಿವಯ್ಯ ಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜೆ, ಪಾದಪೂಜೆ, ರುದ್ರಾಭಿಷೇಕ, ಮಹಾಮಂಗಳಾರತಿ ನಡೆದವು. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪ್ರಧಾನ ಅರ್ಚಕ ಶಿವಯ್ಯ ಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜೆ, ಪಾದಪೂಜೆ, ರುದ್ರಾಭಿಷೇಕ, ಮಹಾಮಂಗಳಾರತಿ ನಡೆದವು. ಕವಿಯ ದೇನ ಭವಸ್ತ ಜೇಷ್ಟರಾಜ ಬ್ರಹ್ಮ
ಉರಿ ಬಿಸಿಲು ಲೆಕ್ಕಿಸದೆ ಭಕ್ತಗಣ ಸರದಿ ಸಾಲಿನಲ್ಲಿ ನಿಂತು ಮಾತಾಜಿಯವರ ದರ್ಶನ ಪಡೆದು ಪುನೀತರಾದರು. पश्चिम दिग्भागे स्वकर्नाटकराष्ट्रे सूर्यनंदी सुक्षेत्रे श्री जगद्गुरु कोटलिंगेश्वर वीरधर्मय माताश्रमे श्री जगद्गुरु कोटलिंगेश्वर स्वामी देवता दिव्य सन्निधौ अस्मिन् व्यावहार पादुका मंडपे अस्मिन् व्यावहारिक चान्द्रमानेन शालिवाहन जगे प्रभवादि षष्टि संवत्सरा मध्ये स्वस्ति श्री शोभगतनाम संवत्सरे उत्तरायणे शिशिर ऋतौ माघ मासे बहुलपक्षे महाशिवरात्रि पर्वदिने भृगुवासरे प्रातः काले शुभ नक्षत्रे शुभ योगे शुभ करणे एवं विशेष विशिष्टायाम् अस्यां शुभदितो श्री जगद्गुरु कोटलिंगेश्वर वीरधर्मय माता संपूर्ण कुटुंब भक्ति ज्ञान वैराग्य सिद्ध्यर्थं जगद्गुरु संपूर्ण अनुग्रह बल सिद्ध्यर्थं अद्य मधुवान निर्वाणार्थम अद्य करिष्यमानादो निर्विघ्नेन जीवहिंस निवारणार्थम श्री लोक कल्याणार्थम श्री जगद्गुरु कोटलिंगेश्वर स्वामी दिव्य दर्शन फल सिद्ध्यर्थम श्री महाशिवरात्रि पर्वदिने ಏಕಾದಶ ರುದ್ರಾಭಿಷೇಕ ಬಂದಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರು ಹಾಗೂ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ದಕ್ಷಿಣ ಭಾರತದ ಅರ್ಚಕ ಮಂಡಳಿಯ ಪ್ರಮುಖ ಮಾರ್ಥಾಂಡ್ ದೇಶಪಾಂಡೆ, ಶಾಸಕ ಅಲ್ಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಬೀದರ್ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ, ಜ್ಞಾನೇಶ್ವರ್ ಯಾದವ್,
ಅಹಿಂಸಾ ಯೋಗೇಶ್ವರ ವೀರಧರ್ಮಜ ಮಾತಾಜಿ, ಟ್ರಸ್ಟ್ ಸದಸ್ಯ ಹಾಗೂ ನಿವೃತ್ತ ಡಿವೈಎಸ್ಪಿ ಸಿದ್ದರಾಮಪ್ಪ ಸಣ್ಣೂರ್ಕರ್, ಯಾದಗಿರಿ ರೈಲ್ವೆ ಸಲಹಾ ಸಮಿತಿ ಸದಸ್ಯ ಹನುಮಂತ ಮಡ್ಡಿ, ಪತ್ರಕರ್ತ ಭೀಮಾಶಂಕರ್ ಫಿರೋಜಾಬಾದ್, ಕನ್ನಡ ಸಾಹಿತ್ಯ ಪರಿಷತ್ ಔರಾದ್ ವಲಯ ಅಧ್ಯಕ್ಷ ಸೂರ್ಯಕಾಂತ್ ಔರಾದಿ, ಬಿಜೆಪಿ ಮುಖಂಡ ಪರ್ವತ್ ರೆಡ್ಡಿ ನಾಮ್ವಾರ್, ಭೀಮ್ರಾಯ್ ನಾಟಿಕಾರ್, ನರಸಪ್ಪ ಸೇರಿದಂತೆ ಆಂಧ್ರ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ ರಾಜ್ಯಗಳಿಂದ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮಾರ್ಚ್ 14ರಂದು ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ, ಕೆ ನೀಲಾ ಸುದ್ದಿಗೋಷ್ಠಿ. ಮಾರ್ಚ್ 11 ವಿಶ್ವಕರ್ಮ ಮಠಾಧೀಶರ ವೇದಿಕೆ ಉದ್ಘಾಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಾರ್ತೆಗಳಿಗೆ ಸ್ವಾಗತ. ಉದ್ಯೋಗ ಖಾತ್ರಿ ಕೆಲಸದ ವೇಳೆ ಮೃತಪಟ್ಟ ಕಾರ್ಮಿಕ ಚೆನ್ನಪ್ಪ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಮನ್ರೇಗಾ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಂಸದರ ಕಚೇರಿಯ ಮುಂದೆ ಮಾರ್ಚ್ 14ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟಗಾರ್ತಿ ಕೆ ನೀಲಾ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನರೇಗಾ ಕೆಲಸ ಮಾಡುವ ವೇಳೆಯೇ ಹೃದಯಾಘಾತದಿಂದ ಮೃತಪಟ್ಟ ವಿಕೆ ಸಲ್ಗಾರ್ ಗ್ರಾಮದ ಕಾರ್ಮಿಕ ಚೆನ್ನಪ್ಪ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಮನ್ರೇಗಾ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಗುಲ್ಬರ್ಗಾ ಜಿಲ್ಲೆ ಮತ್ತು ಹೈದರಾಬಾದ್ ಕರ್ನಾಟಕದೊಳಗ ಬಿಸಿಲು ಸಿಕ್ಕಾಪಟ್ಟೆ ಹೆಚ್ಚಾಗ್ಲತ್ತದ. ನಮ್ಮ MP ಅವರು ಒಂದು ಟ್ರೈನನ್ನು ಬಿಟ್ಟಿರೋದ್ರ ಬಗ್ಗೆ ದೊಡ್ಡ ಸುದ್ದಿಯನ್ನು ಮಾಡ್ಯಾರ. ಬಹುಶಃ ಇವತ್ತಿನಿಂದ ಆ ಟ್ರೈನು ಆರಂಭ ಆಗ್ತದೇನೋ. ಮಾರ್ಚ್ 12ರಿಂದ ನಾವನ್ನೋದು ಆಯಿತು, ನೀವು ರೈಲು ಬಿಡ್ರಿ, ಮತ್ತೇನಾದರೂ ಮಾಡಿರಿ, ಆದ್ರೆ ಉದ್ಯೋಗ ಖಾತ್ರಿ ಕಾಯ್ದೆ ಸಂಬಂಧಪಟ್ಟಂಗೆ ನೀವೇನು ಜನರಿಗೆ ಕೆಲಸ ಸಿಗಲಾರ್ದಂಗೆ ಕೇಂದ್ರ ಸರ್ಕಾರದವರು ಮಾಡಿದ್ದೀರಿ, ಮೊದಲು ನೀವು ಜನರ ಬದುಕಿನ ಬಗ್ಗೆ ಮಾತಾಡ್ರಿ ಅಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ನಾನು ಲಾಸ್ಟ್ ಟೈಮ್ ಪತ್ರಿಕಾಗೋಷ್ಠಿ ಮಾಡಿದಾಗೂ ಕೆಲವೊಂದು ಅಂಶಗಳು ನಿಮಗೆ ನಾನು ಹೇಳಿದ್ದೆ. ಒಂದನೇದಾಗಿ 100 ದಿನ ಕೆಲಸ ಮಾರ್ಚ್ 31ರ ತನಕ ಕೊಡಬೇಕಾಗಿತ್ತು. ಆದರೆ ಎಲ್ಲಿಯೂ 100 ದಿನ ನಮ್ಮ ಜನರಿಗೆ ಕೆಲಸ ಸಿಕ್ಕಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಬಜೆಟ್ ಕೊಟ್ಟಿಲ್ಲ. ಕೊಡಬೇಕಾದಷ್ಟು ಬಾಕಿ ಏನದನೋ ಆ ಬಾಕಿ ಸಂಪೂರ್ಣ ಇವತ್ತು ಕೇಂದ್ರ ಸರ್ಕಾರ ಉಳಿಸ್ಕೊಂಡದ. ಹಾಗಾಗಿ ಇವತ್ತು ಎಲ್ಲಿಯೂ ಉದ್ಯೋಗ ಖಾತ್ರಿ ಕೆಲಸ ಕೊಡುವಂಥ ಧೈರ್ಯ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದು ಒಂದನೇ ಅಂಶ. ನಾವು ಆಗ್ರಹ ಮಾಡ್ತೀವಿ, ಚುನಾವಣೆ ಬಂತು, ಗಿಮಿಕ್ ಮಾಡಿ ಜನರ ಮನಸ್ಸಿನೊಳಗೆ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿ ಓಟನ್ನು ತಗೊಂಡು ನೀವೇನು ದೊಡ್ಡ ಷಡ್ಯಂತ್ರ ಮಾಡಲಿಕ್ಕೆ ಹೊಂಟಿದ್ದೀರಿ, ಅದು ತಪ್ಪು. ನಿಮಗೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ರೆ ಉಮೇಶ್ ಜಾಧವ್ ಅವರು ತಕ್ಷಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಕೆಲಸ ಮಾಡಿದಂತಹ ಜನರ ಬಾಕಿ ಏನದನೋ ಆ ಬಾಕಿಯನ್ನು ತರಿಸಿ ಕೊಡಬೇಕು. ಇದು ಅವರು ಮುಂದೆ ಸವಾಲು ಜನತೆ ಹಾಕ್ತಾರೆ. ಇನ್ನು ಎರಡನೇದಾಗಿ, ಎಷ್ಟು ಜನರಿಗೆ ಕೆಲಸ ಕೊಟ್ಟಾರೋ 500-600 ಜನರಿಗೆ ಕೆಲಸ ಕೊಡೋ ಜಾಗದೊಳಗೆ
ಕೇವಲ 100, 60, 70, 80, 20 ಜನ ಈ ರೀತಿ ಕೆಲಸ ಕೊಡ್ಲಿಕ್ಕೆ ಶುರು ಮಾಡ್ಯಾರ. ಆ ರೀತಿ ಬಂದಂಥ ಜನರಿಗೂ ಸಹಿತ ಇವತ್ತು NMMS ಅಂತ ಬಂದದ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಕೇಂದ್ರ ಸರ್ಕಾರ ತಾಂತ್ರಿಕವಾಗಿ ಈ ಆ್ಯಪನ್ನು ಹಾಕಿ ಕೆಲಸ ಮಾಡಲಿಕ್ಕೆ ಬಂದಂತಹ ಜನ ಮೊದಲು ಒಂದು ಫೋಟೋ ತೊಗೋಬೇಕು, 4 ತಾಸಿನ ತರುವಾಯ ಇನ್ನೂ ಒಂದು ಫೋಟೋ ತೊಗೋಬೇಕು. ಆವಾಗಲೇ ಅವ್ರಿಗೆ ಪೇಮೆಂಟ್ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಆವಾಗನೂ ಪೇಮೆಂಟ್ ಆಗಲ್ಲ. ಇದು ಸಹ ಕೇಂದ್ರ ಸರ್ಕಾರವೇ ಮಾಡಿದ್ದು. ಏನಂದ್ರೆ KYC ಆಗಿರ್ಬೇಕು ಅವ್ರ ಅಕೌಂಟಿಗೆ. 20 ಜನರ ಒಂದೊಂದು ಗುಂಪು ಇರ್ತದೆ. ಒಬ್ಬರದ್ದು KYC ಆಗಲಿಲ್ಲ ಅಂದ್ರೆ ಉಳಿದು ಯಾರಿಗೂ ಪೇಮೆಂಟ್ ಆಗಲ್ಲ. ನಾನು ಇದನ್ನು ಬಹಳ ವೇದನೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಕಳೆದ 1 ತಿಂಗಳಿಂದ ನಾವು ಅಭಿಯಾನ ಆರಂಭ ಮಾಡಿದ್ದೀವಿ. ಸೊ ಈ KYC ಇಲ್ಲ, ಅದಕ್ಕೆ ಪೇಮೆಂಟ್ ಆಗಲ್ಲ. NMMS 4 ತಾಸು ಅಂತರದಲ್ಲಿ ನೀವು ಫೋಟೋ ತೊಗೊಳ್ಳೇಬೇಕು, ಅಂದ್ರೆ ಮಾತ್ರ ಪೇಮೆಂಟ್ ಆಗ್ತದೆ, ಇಲ್ಲಾಂದರೆ ಇಲ್ಲ. ಸೊ ನನಗೆ ಕೇಳಿದ್ರೆ ಫಸ್ಟ್ ಟೈಮ್ ಭಾರತ ದೇಶದೊಳಗೆ UPA ಒಂದು ಸರ್ಕಾರ ಇದ್ದಾಗ ಎಡಪಕ್ಷಗಳ ಬೆಂಬಲದಿಂದ ಷರತ್ತಿನಿಂದ ಬಂದಂಥ ಕಾಯ್ದೆ ಇದು. ನಮ್ಮ ಸಂವಿಧಾನದಲ್ಲಿ ಉದ್ಯೋಗ ಅನ್ನೋದು ಮೂಲಭೂತ ಹಕ್ಕು ಇಲ್ಲ. ಮೂಲಭೂತ ಹಕ್ಕಾಗಬೇಕು. ಉದ್ಯೋಗ ಎಲ್ಲರಿಗೂ ಕೊಡುವ ಹೊಣೆ ಸರ್ಕಾರದ್ದು ಅಂತ ಈ ದೇಶದೊಳಗೆ ಯುವಜನ ಸಂಘಟನೆಯವರು, ನಮ್ಮ ಮಹಿಳಾ ಸಂಘ, ರೈತ ಕೂಲಿ ಕಾರ್ಮಿಕ ಸಂಘ ದೊಡ್ಡ ಹೋರಾಟ ಮಾಡಿವೆ. ಬಟ್ 2005ನೇ ಇಸ್ವಿದಲ್ಲಿ UPA ಒಂದು ಸರ್ಕಾರ ಇದ್ದಾಗ ಅಟ್ಲೀಸ್ಟ್ ಇಂಥದ್ದು ಕಾನೂನಿಗೆ ಹತ್ತಿರ ಆದರೂ ನಾವು ಹೋಗರಿ ಅಂತೇಳಿ ಷರತ್ತಿಟ್ಟರು ಲೆಫ್ಟ್ ಪಾರ್ಟೀಸ್ದು, CPI CPMದವರು. ಸುದ್ದಿಗೋಷ್ಠಿಯಲ್ಲಿ ಭೀಮಶೆಟ್ಟಿ ಎಂಪಳ್ಳಿ, ಮೀನಾಕ್ಷಿ ಬಾಳಿ, ಶರಣಬಸಪ್ಪ ಮಮ್ಶೆಟ್ಟಿ ಸೇರಿದಂತೆ ಇತರರಿದ್ದರು. ಮಾರ್ಚ್ 11 ಕಲಬುರಗಿಯಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ರಾಜ್ಯ ಮಟ್ಟದ ಸಂಘಟನಾ ವೇದಿಕೆ ಉದ್ಘಾಟನೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ದೊಡ್ಡೇಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾರ್ಚ್ 11 ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ರಾಜ್ಯ ಮಟ್ಟದ ಸಂಘಟನಾ ವೇದಿಕೆ ಉದ್ಘಾಟನೆ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. SM ಪಂಡಿತ್ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳು ಮತ್ತು ಸ್ವಾಮೀಜಿಗಳ ಸಂಘಟನಾ ವೇದಿಕೆ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಗೆ ಈ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ವಿಶ್ವಕರ್ಮ ಸಮಾಜದ ಅನೇಕ ಜನ ಪೂಜ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶ್ವಕರ್ಮ ಸಮಾಜ ಅಲ್ಲದೆ ಹಿಂದುಳಿದ ವರ್ಗದ ಪೂಜ್ಯರುಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಆಶೀರ್ವಾದ ಮಾಡೋಕ್ಕೆ ಅವರುಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ನಿಮ್ಮಗಳ ಮುಖಾಂತರ ನಾನು ಕಲಬುರಗಿ ಜಿಲ್ಲೆಯ ಜನತೆಗೆ, ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಕೇಳಿಕೊಳ್ಳೋದಿಷ್ಟೇ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸ್ತಾ ಇದ್ದಾರೆ. ತಾವುಗಳು ಕೂಡ ಈ ಜಿಲ್ಲೆಯ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರನ್ನೂ ಕರೆದುಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೇಳಿಕೊಳ್ಳೋದ್ರ ಜೊತೆಗೆ ಈಗಾಗಲೇ ಈ ಒಂದು ಸಂಘಟನಾ ವಿಷಯವನ್ನು ಇಟ್ಟುಕೊಂಡು ನಮ್ಮ ಅಶೋಕ್ ಪದ್ದರ್ ಅವರು ಮಾತನಾಡಿದ್ದಾರೆ. ತಮ್ಮೆಲ್ಲರ ಗಮನಕ್ಕಿರುವ ಹಾಗೆ ರಾಜ್ಯದಲ್ಲಿ 25 ವರ್ಷಗಳಿಂದ ನಿರಂತರವಾಗಿ ವಿಶ್ವಕರ್ಮ ಸಮಾಜಕ್ಕೋಸ್ಕರ ಅವಿರತ ಪ್ರಯತ್ನ, ನಿರಂತರವಾದ ಸಂಘಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತು ವಿಶ್ವಕರ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ವಿಚಾರ ಮಾಡಿದರೆ ಅಪಾರವಾಗಿರ್ತಕ್ಕಂಥದ್ದು. ಅಪಾರ ಅನ್ನೋ ಶಬ್ದ ಯಾಕೆ ಬಳಸ್ತೀನಿ ಅಂತಂದರೆ, ಭಾರತ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಬಹುಸಂಖ್ಯೆಯ ಜನಸಂಖ್ಯೆಯ ಒಂದು ಏನು ಅವರೆಲ್ಲರ ಮುಖ್ಯ ಸಂಕಲ್ಪ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಧರ್ಮವನ್ನು ಈ ಬುನಾದಿ ಹಾಕುವ ಮುಖಾಂತರ ಕಟ್ಟಿಕೊಂಡು ಅದನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಒಂದೇ ಒಂದು ಸಮಾಜ, ವಿಶ್ವಕರ್ಮ ಸಮಾಜ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಇವತ್ತು ಗುಡಿ ಗುಂಡಾರಗಳು ಈ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತವೆ. ಅನೇಕ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಅನೇಕ ವಿಗ್ರಹಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಇವತ್ತು ಬಂಗಾರದ ಕೆಲಸ ಮಾಡುವ ಮುಖಾಂತರ ಮನೆಯಲ್ಲಿ ಲೌಕಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಮದುವೆ ಮುಂಜಿವಿಗಳಲ್ಲಿಯೂ ಕೂಡ ವಿಶ್ವಕರ್ಮರು ಮಾಡಿಕೊಡುವ ಆಭರಣಗಳು ಬಹಳ ಧಾರ್ಮಿಕವಾಗಿ ಬೆಲೆಯನ್ನು ಕೊಡ್ತಾವೆ. ಇವತ್ತು ಮಾಂಗಲ್ಯ, ಇವತ್ತು 2 ಜೀವಗಳನ್ನು ಬೆಳೆಸ್ತಕ್ಕಂಥ ಒಂದು ಆಭರಣ.
ಅಂದರೆ ಆ ರೀತಿಯ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಗಂಟೆ, ನಗಾರಿ, ಜಾಗಟೆಗಳು ಕೂಡ ಈ ಒಂದು ಕಂಚಿನ ಕೆಲಸ ಮಾಡ್ತಕ್ಕಂಥ ಒಂದು ವಿಶ್ವಕರ್ಮ ಸಮಾಜದ ಅಂಗವೇ. ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಜನ ನಾಯಕರುಗಳು ಮಾತನಾಡಬೇಕಾದ್ರೆ ಹೆಮ್ಮೆಯಿಂದ ಹೇಳ್ತಾರೆ, ಈ ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ದೇಶದ ಬೆನ್ನೆಲುಬಿಗೆ ಅವನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು, ರೈತನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಇವತ್ತು ಕಂಬಾರಕ್ಕೆ ಕೆಲಸವನ್ನು ಮಾಡಿಕೊಡುವ ಮುಖಾಂತರ ಮತ್ತು ಕಟ್ಟಿಗೆ ಕೆಲಸ ಮಾಡಿಕೊಡುವ ಮುಖಾಂತರ ರೈತನಿಗೆ ಬೇಕಾಗುವಂಥ ಉತ್ತುವ ಬಿತ್ತುವ ಸಲಕರಣೆಗಳನ್ನು ಮಾಡಿಕೊಡುವುದರ ಮುಖಾಂತರ, ಅಂದರೆ ಈ ದೇಶ ಅನೇಕ ಯುಗಗಳಿಂದಲೂ ಹಿಡಿದು ಈ ಕಲಿಯುಗದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ಕೊಂಡು ಬರ್ಲಿಕ್ಕತ್ತದ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಎತ್ತರ ಮಟ್ಟಕ್ಕೆ ಈ ಹಿಂದೂ ಸನಾತನ ಧರ್ಮವನ್ನು ಇಟ್ಟಿದ್ದೀವಿ, ಆದರೆ ಅಷ್ಟೇ ಕೆಳಮಟ್ಟದಲ್ಲಿ ನಾನು ಬುನಾದಿ ಅಂತಕ್ಕಂಥ ಶಬ್ದವನ್ನು ಬಳಸಿದೆ. ನಾವು ಅಷ್ಟೇ ಅದಕ್ಕಿಂತಲೂ ಕೆಳಮಟ್ಟದಲ್ಲಿ ನಮ್ಮನ್ನು ಇಡುವಂಥ ನಾವು ಇವತ್ತು ಆ ಕೆಳಮಟ್ಟದಲ್ಲಿ ನಾವು ಇದ್ದೀವಿ. ಅದಕ್ಕೆ ನಮಗೆ ಸಾಮಾಜಿಕವಾಗಿರ್ತಕ್ಕಂಥ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಮತ್ತು ರಾಜಕೀಯವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಯಾವುದೇ ನ್ಯಾಯವನ್ನು ಯಾವ ಪಕ್ಷದವರು ಕೊಟ್ಟಿಲ್ಲ. ನಮ್ಮ ನಾಯಕರುಗಳನ್ನು ಬಳಸ್ಕೊಳ್ಳೋದೇ ಆಯಿತು, ಅನೇಕ ವರ್ಷಗಳನ್ನು ಬಳಸ್ಕೊಳ್ಳೋದು, ಆದರೆ ಯಾವುದೋ ಅಧಿಕಾರವನ್ನು ಕೊಡುವ ನಿಟ್ಟಿನಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗಲಿಲ್ಲ. ಇವತ್ತಿಗೂ ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಅಂತ ಬಂದಾಗ ನಮ್ಮವರು ಎಲ್ಲಿ ಬಿಡಪ್ಪ ಸಾಕ, ಇಷ್ಟಕ್ಕೆ ನೀನು ಓದೋದು ನಿಲ್ಲಿಸು, ಕೆಲಸ ಮಾಡ್ಲಿಕ್ಕೆ ನಿಂದ್ರು ಅಂತಕ್ಕಂಥ ಮಾತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಡುಬಡವರು ಹೇಳುವಂಥ ನಿಟ್ಟಿನೊಳಗೆ ಬಂದುಬಿಟ್ಟದ. ಇವತ್ತು ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ನಮ್ಮ ಪರಿಸ್ಥಿತಿ ಏನದಪ್ಪ ಅಂತಂದ್ರೆ ಇವತ್ತು ಒತ್ತುವ ಬಿತ್ತುವ ಮಾತಂತ ಹೇಳಿದೆ ನಾನು. ಅಂದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಇವತ್ತು ರೆಡಿಮೇಡ್ ಬರ್ಲಿಕ್ಕತ್ತವ. ಇವತ್ತು ಆಭರಣ ತಯಾರಿಕೆ ರೆಡಿಮೇಡ್ ಬಂದುಬಿಟ್ಟದ. ಪ್ರತಿಯೊಂದು ಕೂಡ ಈ ಒಂದು ರೆಡಿಮೇಡ್ ಬಂದಿರೋದ್ರಿಂದ ಈ ಸಮಾಜಗಳು ಇವತ್ತು ಇಲ್ಲಿ ಹಳ್ಳಿಗಳಿರ್ತಕ್ಕಂಥವರು ಜಿಲ್ಲೆಗೆ ಬರೋದು, ಜಿಲ್ಲೆಯಿಂದ ಬೆಂಗಳೂರು ನಗರಕ್ಕೆ ಹೋಗೋದು, ಅಂದ್ರೆ ಗುಳೆ ಹೋಗ್ತಕ್ಕಂಥ ನಿಟ್ಟಿನೊಳಗೆ ಸಮಾಜ ಅತ್ಯಂತ ಬಡತನದಲ್ಲಿ ಉಳಿಯುವಂಥದ್ದಕ್ಕೆ ಕಾರಣ ಆಗ್ಲಿಕ್ಕತ್ತದ. ಇದನ್ನು ಸರಿಯಾಗಿ ಗಮನಿಸಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು, ಈ ಸಮಾಜಕ್ಕೂ ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ತುಂಬಬೇಕು, ಈ ಸಮಾಜದ ಮಕ್ಕಳುಗಳು ಕೂಡ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಆಲೋಚನೆ ಮಾಡ್ತಕ್ಕಂಥ ನಾಯಕರುಗಳ ಕೊರತೆ ಕಮ್ಮಿ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ನಂಜುಂಡಿ ಅವರು ಕೊಡಿಸಿರ್ತಕ್ಕಂಥ ಕೊಡುಗೆಗಳು ಅಪಾರದವ. ಇವತ್ತು ವಿಶ್ವಕರ್ಮ ಜಯಂತ್ಯೋತ್ಸವ, ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣ ದಿನಾಚರಣೆ ಗೌರವಾನ್ವಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿದಾವ. ಆದರೆ ಸಮಾಜಕ್ಕೆ ಬೇಕಾಗಿರುವಂಥ ಇವತ್ತೇನು ನಮಗೆ ಬೇಕಾಗಿರುವಂಥ ಮೀಸಲಾತಿ ಇರಬಹುದು, ಕೆಲವು ವಿಚಾರಗಳನ್ನು ಇಟ್ಟುಕೊಂಡು ನಾನು ಈ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೊಲೆಯಾದವನೇ ಕೊಲೆಗಾರ ಸಿನಿಮಾಗೆ ಕಲಬುರಗಿಯಲ್ಲಿ ಉತ್ತಮ ಪ್ರತಿಕ್ರಿಯೆ. ಸೈನಿಕ ದಳದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ಯಾನಗುಂದಿ ಬೆಟ್ಟದಲ್ಲಿ ಅದ್ದೂರಿ ಶಿವರಾತ್ರಿ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.